ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇವತ್ತು ನಾನು ನಿಮಗೆ ಈ ಮನೆಯಲ್ಲೇ ಈಸಿಯಾಗಿ ಬುಂದಿ ಉಂಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೊರಗಿಂತ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡೋದು ಒಳ್ಳೆಯದು. ಇವಾಗ ನಾನು ಬುಂದಿ ಕಾಳು ಮಾಡೋಕೆ ನಾನಿಲ್ಲಿ 2 ಕಪ್ ಕಡಲೆ ಹಿಟ್ಟನ್ನ ತೊಗೊಂಡಿನಿ. 2 ಕಪ್ ಕಡಲೆ ಹಿಟ್ಟು ತೊಗೊಂಡಿನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ. ನೀವು ಬೇಕಿದ್ರೆ ಫುಡ್ ಕಲರ್ನೂ ಹಾಕ್ಕೋಬೋದು. ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಚಿಟಿಕೆ ಅಷ್ಟೇ ಸೋಡಾ ಹಾಕ್ಕೊಂಡು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ನೀರು ಒಮ್ಮೆಗೆ ಸಡನ್ನೇ ಜಾಸ್ತಿನೇ ಹಾಕ್ಕೋಬೇಡ್ರಿ. ಒಂದು ಸ್ವಲ್ಪ ಅರ್ಧ ನೋಡಿಕೊಂಡು ಕಲಿಸ್ಕೋಬೇಕಾಗ್ತದೆ. ಜಾಸ್ತಿ ಎಳಸಾದ್ರೆ ಏನಾಗ್ತದ, ಕಾಳು ಉದ್ದುದ್ದಾಗಿ ಬರ್ತಾವೆ. ಗುಂಡಾಗಿ ಬರಬೇಕಂತಂದ್ರೆ ಸ್ವಲ್ಪ ನೋಡಿರಿ, ಈ ಥರ ನಾ ತೋರಿಸ್ಲಕತ್ತೀನಲ್ಲ, ಇಷ್ಟು ಅಳಸಾಗಿರಬೇಕು ಹಿಟ್ಟು. ಇವಾಗ ನಿಮಗೊಂದು ಸೌಟಿಗೆ ಹಚ್ಚಿನೂ ತೋರಿಸ್ತೀನಿ. ಈಗ ಹಿಂಗೆ ಸವರಿದ್ರೆ ಹಿಂಗೆ ಬರ್ಬೇಕು ನೋಡಿರಿ, ಇಷ್ಟು ಅಳಸಿದ್ರೆ ಸಾಕು ಹಿಟ್ಟು. ಇವಾಗ ನಾನು ಕಲರ್ನೂ ಮಾಡ್ಕೊಳಕತ್ತೀನಿ. ಕಲರಾಗಿ ಅಂತಂದ್ರೆ ಒಂದು ಹಸಿರು ಕಲರ್, ಗ್ರೀನ್ ಕಲರ್ದೊಂದು ಮಾಡ್ಕೊಳಕತ್ತೀನಿ. ಅದಕ್ಕೆ ಫುಡ್ ಕಲರ್ ಹಾಕ್ಕೊಂಡು ಗ್ರೀನ್ ಕಲರ್ದೊಂದು ಕಲಿಸ್ಕೊಂಡು ಇಟ್ಕೊಂಡಿನಿ. ಒಂದು ಆರೆಂಜ್ ಕಲರ್ದೊಂದು ಹಾಕ್ಕೊಳಕತ್ತೀನಿ. ಈಗ 2 ಕಲರ್ದೊಂದು ಹಾಕ್ಕೊಂಡಿನಿ. ಒಂದು ಪ್ಲೇನ್, ಒಂದು ಯೆಲ್ಲೋ ಕಲರ್, ಒಂದು 3 ಕಲರ್ ಮಾಡ್ಕೊಂಡು ನಾನು ಇವಾಗ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ ಇಲ್ಲಿ. ಇವಾಗ ನಿಮ್ಗೆ ಹಾಕಿ ತೋರಿಸ್ತೀನಿ ನೋಡಿರಿ. ನಾನಿಲ್ಲಿ ಬೂಂದಿ ಕಾಳು ಮಾಡೋ ಚಾಣಿ ತೊಗೊಂಡಿನಿ, ಅದರೊಳಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಈ ಕಾಳು ಎಷ್ಟು ಚಂದ ಗುಂಡಾಗಿ ಬೀಳಕತ್ತಾವಲ್ಲ. ಹಿಟ್ಟು ಭಾಳ ಅಳಸಾಗಿ ಮಾಡ್ಕೊಂಡ್ರೆ ಏನಾಗ್ತಾವೆ, ಕಾಳು ಉದ್ದುದ್ದಾಗಿ ಬೀಳ್ತಾವೆ. ಇದನ್ನು ಜಾಸ್ತಿ ಉರಿನ ಸ್ವಲ್ಪ ಜೋರಾಗಿನೇ ಇಡಬೇಕು. ಜಾಸ್ತಿ ಉರಿ ಎಣ್ಣೆ ಕಾದಿದ್ರೇ ಬುಂದಿ ಕಾಳು ಚೆಂದಾಗೆ ಬರ್ತಾವೆ. ಇವಾಗ ಉರಿ ಪೂರ್ತಿಗೆ ಎಲ್ಲ ಕರ್ದಾವ. ಜಾಸ್ತಿ ಹೊತ್ತನ್ನು ಕರಿಬೇಕಾಗಿ ಹತ್ತಲ್ಲಿದ್ದು ಜಲ್ದಿನೇ ಕರ್ದು ಬಿಡ್ತಾವೆ. ಇವಾಗ ನೋಡಿರಿ ಎಲ್ಲ ಕರ್ಕೊಂಡಿನಲ್ಲ. ಈಗ ಇನ್ನೊಂದು ಕಲರ್ದು ಆರೆಂಜ್ ಕಲರ್ದೊಂದು ಮಾಡ್ಕೊಂಡಿದ್ನಲ್ಲ, ಅದನ್ನು ಕರ್ಕೊಳಕತ್ತೀನಿ ನೋಡಿರಿ. ಎಷ್ಟು ಚಂದ ಬೀಳತ್ತಾವಲ್ಲ ಕಾಳು. ಈ ಚಾಣಿ ಒಳಗೂ ಚೆಂದ ಬೀಳ್ತಾವೆ. ಇಲ್ಲಾಂದ್ರೆ ಜಾರಿ ಇರ್ತದಲ್ಲ, ಜಾರಿ ಒಳಗೂ ಚೆಂದಾಗೆ ಬೀಳ್ತಾವೆ. ಇವಾಗ ನಾನು ಹಸಿರು ಕಲರ್ದೊಂದು ಮಾಡ್ಕೊಂಡಿದ್ದೆ, ಅದನ್ನು ಒಂದು ಹಿಂಗೆ ಮಾಡ್ಕೊಳ್ತೀನಿ. ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಂಡಿನಿ. ಕಾಳು ನೋಡಿರಿ, ಉರಿನ ನಾವು ಜೋರಾಗಿನೇ ಇಟ್ಟರೆ ಕಾಳು ಚೆಂದಾಗೆ ಕರಿತಾವೆ ನೋಡಿರಿ. ಎಲ್ಲನೂ ಮಾಡ್ಕೊಂಡಿನಿ. ಕಲರೆಲ್ಲ ಎಷ್ಟು ಚಂದ ಕಾಣತ್ತಲ್ಲ, ಕಾಳು ಎಷ್ಟು ಗುಂಡಾಗಿ ಬಂದಾವೆ ನೋಡಿರಿ. ಇವಾಗ ನಾನು ಬೈಂಡಿಂಗ್ ಬರೋ ಕಾಲಂದ ಒಂದು ಸ್ವಲ್ಪ ಕಾಳನ್ನ ಏನು ಮಾಡಾಕತ್ತೀನಿ, ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಳಕತ್ತೀನಿ. ಇವಾಗ ನಾನು ಪಾಕ ಮಾಡ್ಕೊಳಕ್ಕೆ 2 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದಂದ್ರೆ 2 ಕಪ್ ಸಕ್ಕರೆ ತೊಗೊಂಡಿನಿ. ನಿಮಗೆ ಸಕ್ಕರೆ ಸ್ವಲ್ಪ ರುಚಿ ಸ್ವಲ್ಪ ಕಡಿಮೆ ಬೇಕಂತಂದ್ರೆ 2 ಕಪ್ಪಿನ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೀತೈತಿ. ಇವಾಗ 2 ಕಪ್ ಸಕ್ಕರೆ ತೊಗೊಂಡಿದ್ನೆಲ್ಲ, ಅದಕ್ಕೆ 1 ಕಪ್ ನೀರು ಹಾಕ್ಕೊಂಡು ಪಾಕ ಮಾಡ್ಕೊಳಕತ್ತೀನಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದು ಪಾಕ ಏನೇನದಲ್ಲ, ಒಂದು ಎಳೆ ಪಾಕ ಬರಬೇಕು. ಒಂದು ಎಳೆ ಪಾಕ ಬರುತ್ತಾನ ಪಾಕ ಮಾಡ್ಕೋಬೇಕು ನೋಡಿರಿ. ಹಿಂಗೆ ಅಂಟ್ಸ್ಕೊಂಡು ನೋಡಿಕೊಂಡ್ರೆ ಒಂದು ಎಳೆ ಬಿಡಬೇಕು. ಇವಾಗ ಪಾಕ ಬಂದದಲ್ಲ. ಇವಾಗ ನಾನು ಮಾಡ್ಕೊಂಡ್ರೆ ಪುಡಿ ಮೊದಲು ಹಾಕ್ಕೊಂಡು ಕಿಶಿಂದ್ರೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವಾಗ ನೋಡಿರಿ, ಎಲ್ಲ ಕಾಳನ್ನೂ ಹಾಕ್ಕೊಂಡು ನಾನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಅದು ನಾನು ಮೊದಲೇ ಪಾತ್ರೆ ತೊಗೊಂಡಿದ್ದು ಸ್ವಲ್ಪ ಇದು ಸಣ್ಣದಾಯಿತು, ಅದಕ್ಕೆ ನಾನು ಬೇರೆದ್ರಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಗ್ಯಾಸ್ನ ಆನೆ ಇಡಬೇಕು. ಆನೆ ಇಟ್ಕೊಂಡೆ ಇವಾಗ ಕಾಳನ್ನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಪಾಕ ಎಲ್ಲ ಕೂಡಬೇಕಲ್ಲ, ಅದಕ್ಕಾಗಿ ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಪಾಕ ಒಳಗೆ ಹೀರ್ಕೋಬೇಕಲ್ಲ. ಹೀರ್ಕೊಳ್ಳೋ ಕಾಲಂದು ಏನಾಗ್ತದೆ, ಎಲ್ಲ ಪೂರ್ತಿ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಅರ್ಧ ತಾಸು ಇಲ್ಕೊಂದು 20 ನಿಮಿಷರೇ ಮುಚ್ಚಿ ಇಡಬೇಕಾಗ್ತೈತಿ. ಯಾಕಂದರೆ ಪಾಕ ಒಳಗೆಲ್ಲ ಪೂರ್ತಿ ಕಾಳು ಹಿರ್ಕೋಬೇಕಲ್ಲ, ಅದಕ್ಕಾಗಿ ಒಂದು ಅರ್ಧ ತಾಸು ನಾನು ಒಂದು ಅರ್ಧ ತಾಸು ಇಟ್ಟೀನಿ. ಇವಾಗ ನೋಡಿರಿ ತೆಗ್ದಿನ ಅರ್ಧ ತಾಸು ಆಗ್ಯದ ನೋಡಿರಿ. ಕಾಳೆಲ್ಲ ಪಾಕ ಹಿರ್ಕೊಂಡೈತೆಲ್ಲ, ಎಷ್ಟು ಚಂದ ಕಲರ್ ನೋಡಿರಿ, ಎಷ್ಟು ಚಂದ ಕಾಣತ್ತಾವೆ. ಇವಾಗ ನಾನು ಒಂದು ಸ್ವಲ್ಪ ಬಾದಾಮಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಇವಾಗ ಇದ್ರಾಗ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬೇಕಾದರೆ 2 ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರು ನಡೀತದೆ. ನಿಮ್ಗೆ ಯಾವ್ದು ಇಷ್ಟ ಆಗ್ತದನ್ನು ಹಾಕೋರಿ. ಇವಾಗ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಉಂಡೆ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಬಿಸಿ ಇರಬೇಕು, ಅವಾಗೇ ಕಟ್ಕೋಬೇಕು. ಯಾಕಂದ್ರೆ ಬಿಸಿ ಇದ್ದಾಕಾರ ಪಾಕ ಚೆಂದಾಗಿ ಉಂಡೆ ಕಟ್ಕೊಳಕ್ಕೆ ಬರ್ತದೆ. ಬುಂದಿ ಉಂಡೆ ಬಿಸಿ ಇದ್ದಾಕರೇ ಗುಂಡಾಗಿ ಚೆಂದಾಗಿ ಬರ್ತೈತಿ. ಒತ್ತಿ ಕಟ್ಕೊಂಡ್ರೆ ನೋಡಿರಿ, ಇವಾಗ ಕಟ್ಕೊಂಡಿನೆಲ್ಲ ಎಷ್ಟು ಚೆಂದಾಗಿ ಬಂದದ. ಎಲ್ಲನೂ ಇದೇ ರೀತಿಯಾಗಿ ನಾನು ಕಟ್ಕೊಂಡೀನಿ. ಆಮೇಲೆ ಬಿಸಿ ಒಂದು ಸ್ವಲ್ಪ ಏನಾಗ್ತದೆ ಆರಿದ್ರಂದ್ರೂ ಸ್ವಲ್ಪ ಮತ್ತು ಆಮೇಲೆ ಗ್ಯಾಸ್ ಮ್ಯಾಗ ಬೆಚ್ಚಗೆ ಮಾಡಿಕೊಂಡು ಮತ್ತು ಪಾಕ ಆಗ್ತೈತಿ ಅದು. ಆವಾಗ ಮತ್ತು ಬೆಚ್ಚಗೆ ಮಾಡಿಕೊಂಡು ಮತ್ತು ಹೊಳಿ ಕಟ್ಕೋಬೋದು ಗಟ್ಟಿ ಆದ ಬಳಕ. ಪಾಕ ಏನಾಗ್ತದೆ, ನಾವು ಜಾಸ್ತಿ ಗಟ್ಟಿ ತೊಗೊಂಡ್ರೆ ಏನಾಗ್ತದೆ, ಮ್ಯಾಗೆಲ್ಲ ಸಕ್ರೆ ಬರ್ತದೆ. ಹಾಗಾಗಿ ಒಂದೇ ಎಳೆ ಪಾಕನ ತೊಗೊಂಡು ಮಾಡಬೇಕು. ಇವಾಗ ಎಲ್ಲನೂ ಮಾಡ್ಕೊಂಡಿನಿ ನೋಡಿರಿ, ಎಷ್ಟು ಚೆಂದಾಗಿ ಕಾಣತ್ತಾವಲ್ಲ. ಮತ್ತು ಅಷ್ಟೇ ಮೆತ್ತಗಾಗಿನೂ ಬಂದಾವ ನೋಡಿರಿ. ಕಲರ್ನೂ ಎಷ್ಟು ಚೆಂದಾಗಿ ಕಾಣತ್ತಲ್ಲ. ನೀವು ಟ್ರೈ ಮಾಡಿರಿ. ಥ್ಯಾಂಕ್ ಯು.